ಪ್ರೆಗ್ನೆನ್ಸಿ ಇರುವಂಥ ಪ್ರತಿಯೊಂದು ಲೇಡಿ ಅವ್ರ ವುಮನ್ಗೆ ಈ ಥರದೊಂದು ಸ್ಕ್ಯಾನಿಂಗ್ ಅಗತ್ಯ ಇದೆಯಾ? ಬೇಸಿಕ್ ಸ್ಕ್ಯಾನ್ಸ್ಗಳು ಖಂಡಿತ ಮಾಡಬೇಕು. ಇದರ ನಂತರ ನಮಗೆ ಏನಾದರೂ ಅದರಲ್ಲಿ ತೊಂದರೆಗಳು ಕಂಡು ಬಂದಲ್ಲಿ ನಾವು ಮತ್ತೆ ಎಡಿಷ್ನಲ್ ಸ್ಕ್ಯಾನ್ಸ್ಗಳನ್ನು ಕೇಳ್ತೇವೆ. ತಾಯಿಗೆ ಅಥವಾ ಮಗುವಿಗೆ ರೇಡಿಯೇಷನ್ ಸ್ಕ್ಯಾನಿಂದ CT ಸ್ಕ್ಯಾನ್, ಎಕ್ಸ್ರೇ ಮಾಡಿಸ್ಲೇಬಾರ್ದು. ಇವಾಗ ಏನಾದರೂ ಅಬ್ನಾರ್ಮಲಿಟಿ ಬಂದರೆ ಮೆದುಳಿದ ಪ್ರಾಬ್ಲಮ್ ಬರ್ಬೋದು, ಹಾರ್ಟಿದ ತೊಂದರೆ ಬರ್ಬೋದು. ಈ ತೊಂದರೆ ತಾಯಿ ಅಥವಾ ತಂದೆಯಿಂದ ಬರುವಂಥದ್ದ? ಹೌದು. ಈಗ ತಾಯಿಯಲ್ಲಿ BP ಇದ್ದರೆ ಈ ಗ್ರೋತ್ ರೆಸ್ಟ್ರಿಕ್ಷನ್ ಆಗುವಂಥ ಸಾಧ್ಯತೆಗಳು ಇರ್ತದೆ. ತಾಯಿಯಂದರಿಗೆ ಥೈರಾಯ್ಡ್ ತೊಂದರೆ ಇದ್ದಲ್ಲಿ ಅಬೋರ್ಷನ್ ಆಗುವಂಥ ಸಾಧ್ಯತೆಗಳು ಇರ್ತದೆ. ನಾವು ಈಗ ಕೇಳ್ತಾನೇ ಇದ್ದೀವಿ ಡೌನ್ ಸಿಂಡ್ರೋಮ್, ಕ್ರೋಮೋಸೋಮಲ್ ಪ್ರಾಬ್ಲಮ್ ಎಲ್ಲ. ಎಷ್ಟು ಬೇಗ ಪತ್ತೆ ಹಚ್ತೇವೆ ಅಷ್ಟೇ ಒಳ್ಳೆಯದು. ಯಾಕಂತ ಹೇಳಿದ್ರೆ ಮಗು ಹುಟ್ಟಾದ ಮೇಲೆ ಈ ಕ್ರೋಮೋಸೋಮಲ್ ಪ್ರಾಬ್ಲಮ್ಗಳಿಗೆ, ಡೌನ್ ಸಿಂಡ್ರೋಮಿಗೆ ಟ್ರೀಟ್ಮೆಂಟ್ ಅಂತ ಇರೋದಿಲ್ಲ. ಜಸ್ಟ್ ಸ್ಪೆಷಲ್ ಸ್ಕೂಲ್ ಅಂಥದಕ್ಕೆಲ್ಲ ಹೋಗ್ಬೇಕು. ರಕ್ತ ಸಂಬಂಧದಲ್ಲಿ ಮದುವೆ ಆಗುವಂಥದ್ದು, ರಕ್ತ ಸಂಬಂಧ ಮದುವೆ ಆದರೆ ಈ ಥರ ತೊಂದರೆ ಬರುವಂಥ ಸಾಧ್ಯತೆಗಳು ತುಂಬ ಹೆಚ್ಚಿರ್ತದೆ.